ಮಾನವ ಜನ್ಮ ಹುಟ್ಟಿದ ಮೇಲೆ ನಾವೊಂದು ಮೇಲ್ಮಟ್ಟಕ್ಕೆ ಬರ್ಬೇಕಂತಂದ್ರೆ ನಮಗೆ ಸ್ವರ್ಗದ ಹಾದಿ ಸಿಗಬೇಕು ಅನ್ನಂಗಿದ್ರೆ ನಮ್ಮ ಜನ್ನತ್ ಹಾದಿ ಸಿಗಬೇಕಂದ್ರೆ ಮನುಷ್ಯ ಏನ್ ಮಾಡ್ಬೇಕ್ರಿ? ಪುಣ್ಯವನ್ನೇ ಮಾಡು. ಶ್ರೀಮನ್ನಿಗಳು ಶಿವಗಳು ಹೇಳ್ಯಾರ ಕೈವಲ್ಲ ಪದ್ಧತಿ ಒಳಗೆ ದುರಿತ ಕರ್ಮವನ್ನಲ್ಲದಿರು. ದುರಿತ ಕರ್ಮ ಅಂದ್ರೆ ಕೆಟ್ಟದ್ದನ್ನು ಮಾಡಬೇಡ, ಕೆಟ್ಟದ್ದನ್ನು ಬಯಸಬೇಡ, ಕೆಟ್ಟದಕ್ಕೆ ಆಸೆ ಮಾಡಬೇಡ. ಏನು ಮಾಡು? ಪುಣ್ಯವನ್ನೇ ಮಾಡು. ಯಾಕರ್ನ ಧರ್ಮ ಕಾ ಕಾಮ್ ಕರ್ನ. ಪುಣ್ಯವಂದ್ರೆ ಏನ್ರಿ? ಎಲ್ಲಿ ರೊಕ್ಕ ಕೊಟ್ಟು ಸಿಗ್ತದ? ಇಲ್ಲ. ಇದು ಮಾನವಕ್ಕ ಅಟೆಂಡ್ ಆಗಿರ್ತದ. ಏನ್ ಬೇಕಪ್ಪ ಧರ್ಮದ ಕೆಲಸ ನೋಡಿ? ಬಿದ್ದವನಿಗೆ ಎಬ್ಬಿಸ್ಬೇಕು. ಬಿದ್ದಾನ ಮನುಷ್ಯ ಅಂದ್ರೆ ಎಬ್ಬಿಸ್ಬೇಕು. ದಾರಿ ತಪ್ಪ ಅಂದ್ರೆ ದಾರಿ ತೋರಿಸ್ಬೇಕು. ಹಸಿದನವ ಅಂದ್ರೆ ಉಣಿಸ್ಬೇಕು. ಇಲ್ಲದವನಿಗೆ ಕೊಡಬೇಕು. ದಾನ ಧರ್ಮ ಪುಣ್ಯ ಪುರಸ್ಕಾರ ಮಾಡ್ಬೇಕು. ಇದೇ ಪೂಜೆ. ನಾವು ಯಾವುದೋ ಏನೇನು ಮಾಡ್ತೀವಿ ಬಂದಿಲ್ಲ ಆಗಂಗಿಲ್ಲ. ಅದಕ್ಕೆ ಇದು ಮಾನವ ಜನ್ಮ. ಪುಣ್ಯವನ್ನು ಮಾಡ್ಬೇಕಾದ್ರೆ ಒಳ್ಳೆತನ ಬಯಸಬೇಕು. ಅದಕ್ಕೆ ಅಣ್ಣ ಬಸವರನ್ನು 12 ಸಮಾಜ ಮಾಡಿ ಮಾಡಿ ಕೆಟ್ಟರೆಯ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೆಯ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳವರನ್ನು ಅಪ್ಪಿಕೊಳ್ಳುವನಯ್ಯ ಕೂಡಲ ಸಂಗಮ ದೇವ. ನೋಡ್ರಿ, ಪರಮಾತ್ಮ ಅಂತ ವ್ಯಕ್ತಿನ ಅಪ್ಪುವಂತಾನಂತ. ಹೆಂಗ? ಏನು ಮಾಡ್ಯಾನ ಅದನ್ನ ಮರಿಬೇಕು. ಏನು ಪುಣ್ಯ ಕೆಲಸ ಮಾಡ್ಯಾನ ಅದು ಮರಿಬೇಕು. ಉಣಿಸಿನ ತಿನ್ಬೇಡ್ರಿ, ನೀಡಿ ಅಂತ ತಿನ್ಬೇಡ್ರಿ, ಕೊಟ್ಟಿನ ತಿನ್ಬೇಡ್ರಿ. ಎಲ್ಲ ಏನು ಮಾಡಿರಿ ಪುಣ್ಯ ಕೆಲಸ ಅದನ್ನ ಮರೀರಿ. ಅದು ಅಲ್ಲಾನಲ್ಲಿ ಪ್ರಿಂಟ್ ಆಗಿರ್ತದ, ಅವನಲ್ಲಿ ಪ್ರಿಂಟ್ ಆಗಿರ್ತದ ನಾವು ಮಾಡಿದ್ದು. ಅದಕ್ಕೆ ದುರಿತ ಕರ್ಮವನಲ್ಲಿ ಕೆಟ್ಟದನ್ನು ಬಯಸಬೇಡ, ಮತ್ತೊಬ್ಬರಿಗೆ ಮೋಸ ಮಾಡಬೇಡ, ವಂಚನೆ ಮಾಡಬೇಡ, ಮತ್ತೊಬ್ಬರಿಗೆ ಕುದಿ ಕೊಯ್ಬೇಡ. ಏನು ಮಾಡು? ಪುಣ್ಯದ ಕೆಲಸ ಮಾಡು. ಹಸಿದನ್ನು ಉಣಿಸಪ್ಪ, ಇಲ್ಲದವನಿಗೆ ಕೊಡು, ಬಿದ್ದವನಿಗೆ ಎಬ್ಬಿಸು, ಅಳುವವನಿಗೆ ಕಣ್ಣೀರು ಒರೆಸಿ ಧೈರ್ಯ ಹೇಳು. ಇದೇ ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸ ಮಾಡಿದ್ರೆ ಇದು ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಜೊತೆಗೆ ಬರುವಂತ ಬುದ್ಧಿ, ಧರ್ಮದ ಬುದ್ಧಿ. ಅದಕ್ಕೆ ದಯವಿಲ್ಲದ ಧರ್ಮದ ಉದಯ ತರಬೇಕು. ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂದ್ರೆ ನಾವು ನೀವೆಲ್ಲರೂ ಕೂಡಿ ಅಲ್ಲಾಹನ ನುಡಿಗಳನ್ನ, ಶರಣ ನುಡಿಗಳನ್ನು ಕೇಳಿ ಅದು ಜೀವನದೊಳಗೆ ನಾವು ನಿತ್ಯ ತಪ್ಪದೆ ಆ ಬದುಕನ್ನು ಮಾಡಿದ್ರೆ ಅದುವೇ ಸಂಸಾರ, ಅದುವೇ ಬದುಕು, ಅದುವೇ ಕೈಲಾಸ, ಅದುವೇ ಜನ್ನತ್. ಬರೀ ಜನ್ನತ್ ಅಂತ ಬರೀ ಬಾಯಿಲ್ ಆಗಂಗಿಲ್ಲ. ಮಾಡ್ರಿ ಪುಣ್ಯದ ಕೆಲಸ. ಈ ಭೂಮಿಯಲ್ಲಿ ಮಾಡ್ಬೇಕಲ್ಲ. ಹುಟ್ಟಿ ಬಂದಿ ಭೂಮಿಗೆ ನೀನು. ನಾ ಎಲ್ಲಾನು ಮಾಡಿ ಆಮೇಲೆ ನಾ ಏನೋ ಅಕಸ್ಮಾತ್ ದಾನದ್ರ ಮಾಡ್ಲಿದ್ರ ಖೈರಾತ್, ಜಕಾತ್, ಸದಕ ಇವೆಲ್ಲ ಮಾಡ್ಲೇಬೇಕು. ಇದು ಕನ್ನಡದೇನಪ್ಪ ಅಂದ್ರ ದಾನ, ದವಸ ಧಾನ್ಯ ದಾನ, ದುಡ್ಡಿದ ದಾನ, ಬಟ್ಟೆ ದಾನ. ಮನುಷ್ಯ ನೋಡ್ರಿ ವಯಸ್ಸಾದ ಮೇಲೆ ನೇತ್ರದಾನ ಮಾಡ್ತಾನ, ರಕ್ತದಾನ ಮಾಡ್ತಾನ. ಈ ಮಾನವ ಜನ್ಮ ಶ್ರೇಷ್ಠವಾದ ನಾವು ಪುಣ್ಯ ಕಟ್ಟಬೇಕಲ್ರಿ. ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಒಲ್ಲದಿರು, ಕೆಟ್ಟದ್ದು ಬಯಸಬೇಡ. सबसे अल्लाह ताला मोहब्बत चाहता है. ಇದು ಶ್ರೀಮನಿಗಳಂತ ಮತ್ತು ಮಾತಂದ್ರೆ ನರಜನ್ಮ ದಿಂದೇಳು ನಿಗಿಲು ಹೊಟ್ಟೆ. ಅದು ಕುರಾನ್ದೊಳಗೆ सबसे अल्लाह ताला मोहब्बत चाहता है. अल्लाह ताला ಆದಮ್ ಅಲೈಹಿಸ್ಸಲಾಂ ಆದಿ ಮಾನವ. ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಸಂಸ್ಕಾರ ಬೇಕಾಗ್ತದೆ. ಇದೆಲ್ಲ ಮಾಡ್ಕೊಂಡು ಸಂಸ್ಕಾರ ಬೇಕು. ಸಂಸ್ಕಾರ ಎಲ್ಲಿ ಸಿಗುತ್ತದು? ಎಲ್ಲಿ ಅಂಗಡಿ ಸಿಗ್ತದೆ? ಎಲ್ಲಿ ಸಿಗ್ತದೆ ಅಂಗಡಿ ಸಂಸ್ಕಾರ? ಇದು ಸಂಸ್ಕಾರ ಬೇಕಂದ್ರೆ ಇವರಿಗೆ ಏನಪ್ಪ ಅಂದ್ರೆ ಒಬ್ಬ ಗುರು ಬೇಕು. ಗುರುವಿನ ಶಕ್ತಿ ಬೇಕು ಮನುಷ್ಯನಿಗೆ. ಗುರು ನೋಡ್ರಿ, ಈಗ ವಿಶ್ವಗುರು, ವಿಶ್ವ ಅಂದ್ರೆ ಸರ್ವರ್, ಗುರು ಅಂದ್ರೆ ಪೈಗಂಬರ್. ನಮ್ಮ ಮೊಹಮ್ಮದ್ ಪೈಗಂಬರ್, ಸರ್ಕಾರಿ ಪೈಗಂಬರ್ ಅವರು ಇಡೀ ಜಗತ್ತಿನೊಳಗೆ ಧರ್ಮದ ಕೆಲಸವನ್ನೇ ಮಾಡಿದ್ರು. ಅವರು ಧರ್ಮವನ್ನೇ ತೋರಿಸಿದ್ರು. ಅವರು ಕುರಾನ್ದೊಳಗೆ ಪ್ರಥಮ ಹೆಟ್ಟಿಂಗ್ ಬರ್ತದೆ, ಓ ವಿಶ್ವದ ಮಾನವರೇ, ಎಲ್ಲರೂ ಅಲ್ಲಾಹನ ಮೇಲೆ ಪ್ರೀತಿ ಇಡಿ, ಶಿವನ ಮೇಲೆ ಪ್ರೀತಿ ಇಡ್ರಿ. ಶಿವನ ಮೇಲೆ ನಮಗೆ ಯಾರದಾನ? ಶಿವಾದಾನ. ನಮ್ಮಲ್ಲಿ ಮೂಢ ಪದ್ಧತಿ, ಮೌಢ್ಯ ನಂಬಿಕೆ ಇವೆಲ್ಲ ಬಿಟ್ಟಿಡ್ಬೇಕು. ಎಷ್ಟು ನಮ್ಮಲ್ಲಿ ಮೂಢ ಪದ್ಧತಿಗಳದಾವ. ಅದನ್ನ ಮಾಡಿದ್ರೆ ಅರ್ಥ, ಇದನ್ನ ಮಾಡಿದ್ರೆ ಅರ್ಥ, ಅಲ್ಲಿ ಹೋದ್ರೆ ಅರ್ಥ, ಇಲ್ಲಿ ಹೋದ್ರೆ ಅರ್ಥದ. ಇವು ಮೌಢ್ಯ ಪದ್ಧತಿ, ಮೂಢನಂಬಿಕೆಗಳು. ಈ ಮೂಢನಂಬಿಕೆ ಮೌಢ್ಯ ಪದ್ಧತಿ ನಮ್ಮಲ್ಲಿ ಇದ್ದು ಅಂದ್ರೆ ಜ್ಞಾನ ಎಂದೂ ಬರಂಗಿಲ್ಲ. ಅದಕ್ಕೆ ಶರಣರು ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರಿ? ಶಿವಶರಣರ ವಂಶದಲ್ಲಿ ಹುಟ್ಟಿ, ಶಿವಶರಣರ ವಂಶದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ಅಂಗಾಂಗದ ಮೇಲೆ ಇಷ್ಟಲಿಂಗವಿರಲು ಅನ್ಯರನ್ನೇ ಹೊಗಳುವ, ಅನ್ಯರನ್ನೇ ಕೂಗುವ, ಅನ್ಯರನ್ನೇ ಪೂಜಿಸುವ ನರಕುಂದಿಗಳೇ ಈ ಭವಬಂಧನ ತಪ್ಪದು ಬಪ್ಪದು. ಸ್ವಾನೆ ಹೊಟ್ಟೆಯಲ್ಲಿ ಹುಟ್ಟಿ ಸ್ವಾನೆಯಂತೆ ಬೆಳೆಯುವುದಯ್ಯ. ಇಂಥ ಜನರನ್ನ ಸುಡುವ ಬಿಸಿಲಲ್ಲಿ ಉರುಳಿಸಿ ಎಂದ ಕೂಡಲ ಸಂಗಮ ದೇವ. ನೋಡಿ ಅಣ್ಣ ಬಸವಣ್ಣ ಎಂತ ಮಾತಂದ್ರ. ನಾವ್ ಏನ್ ಮಾಡ್ತೀವಿ? ಮೌಢ್ಯ ಪದ್ಧತಿ, ಮೂಢನಂಬಿಕೆ ಹೊಂಟಿ ನಾವು. ಆ ದೇವ್ರು ಮಾಡಿದ್ರೆ ಅರ್ಥ, ಈ ದೇವ್ರು ಮಾಡಿದ್ರೆ ಅರ್ಥದ, ಅಲ್ಲಿ ಹೋದ್ರೆ ಅರ್ಥ, ಇಲ್ಲಿ ಹೋದ್ರೆ ಅರ್ಥದ. ನೋಡ್ರಿ, ಶಿವಶರಣರ ವಂಶದಲ್ಲಿ ಹುಟ್ಟಿ ನಾವೆಲ್ಲ ಮಾನವ ಜನ ಶ್ರೇಷ್ಠವಾದವರು. ನಾವು ಇಂಥ ವಂಶಗಳನ್ನು ಹುಟ್ಟಿದಂತ ಜನ ಲಿಂಗಿಕ್ಯರಾಗಿ ಅಲ್ಲಾಕೆ ಬಂದೆ, ಅಲ್ಲಾಕೆ ರಸ್ತೆ ಜನ್ನತ್ಗೂ ಜಾನ ಹೇ. ಒಂದ್ ದಿವ್ಸ ಸದ್ಮೇಲೆ ಎಲ್ಲಿ ಹೋಗ್ರಿ, ಮತ್ತೆ ಶಿವನಲ್ಲಿ ಹೋಗ್ಬೇಕಾಗ್ತದ.
ಶಿವನ ಸನ್ನಿಧಿಲಿ ಹೋಗ್ಬೇಕಾಗ್ತದೆ ನಾವು. ಇದು ಬರೇ ಹುಟ್ಟು ಸಾವು, ಇದು ಹುಟ್ಟು ಅನಕ್ಷಿತ, ಸಾವು ನಿಶ್ಚಿತ. ಅಲ್ಲಿ ಹೋದ್ಮೇಲೆ ಮತ್ತೆ ನಾವು ಸಾವಿಲ್ಲ. ಮತ್ತೆ ನಮ್ಗೆ ಹೆಂಗ್ ವಯಸ್ಸದ ಅದೇ ವಯಸ್ಸು, ಎಂತ ಅಮೃತ ಊಟದ ಅದೇ ಅಮೃತ ಊಟ. ನಾವೆಲ್ಲಾನು ಅದನ್ನ ವಿಚಾರ ಮಾಡಂಗಿಲ್ಲ. ಅವೆಲ್ಲ ವಿಚಾರ ಮಾಡ್ಕೊಂಡ್ಬೇಕೇನ್ಬೇಕು, ಶರಣರ ಶಕ್ತಿ ಬೇಕಾಗ್ತದೆ, ಶರಣರ ವಂಶದ ಶಕ್ತಿ ಬೇಕಾಗ್ತದೆ. ಅದಕ್ಕೆ ಶಿವಶರಣರ ವಂಶದಲ್ಲಿ ಹುಟ್ಟಿ ನಾವೆಲ್ಲ ನಿಂಗೆ ಬಾಯಿಲಿ ಹೇಳ್ತೀವಿ. ಖರೆ ನಾವು ಇವರು ಬರೇ ಬಾಯಿಲಿ ಹೇಳ್ತೀವಿ. ಬರೇ ಬಾಯಿಲಿ ಹೇಳ್ಬೇಕಿಲ್ಲ, ಅದು ಒಳಗ ಆತ್ಮನಗಕ್ಕ ಅದು ಅಟಕ್ ಆಗ್ಬೇಕಾಗ್ತದೆ. ಅದಕ್ಕೆ ಶಿವಶರಣರ ವಂಶದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ಏನಪ್ಪ ಶಿವನ ಸಲ್ಲಿಂದಪ್ಪ ಆಮೇಲೆ ಹೇಳ್ತೀವಿ ಬಾಯಿಲೆ. ಅವ ಸಲ್ಯಂಗಲಲ್ಲಿ ಅಂಗಾಂಗದ ಮೇಲೆ ಇಷ್ಟಲಿಂಗವಿರಲು. ಇಷ್ಟಲಿಂಗ ಅಂದ್ರೆ ಅರಿವಿಂದ ಆದಂತ ಕುರು, ಅದೇ ಇಷ್ಟಲಿಂಗ. ಆ ಇಷ್ಟಲಿಂಗ ಮಾರ್ಗದ ಮೇಲೆ ಹೋಗ್ಬಿಟ್ರೆ ನಮಗ ಶರಣರ ಸನ್ನಿಧಿ ಮಾರ್ಗದಿಂದ ಸಂಸ್ಕಾರದೊಳಗ ಮುಕ್ತಿ ಅದ. ಮುಕ್ತಿ ಅದುವೇ ಸ್ವರ್ಗ. ನೋಡ್ರಿ, ನಾವು ಆ ದೇವ್ರ ಪೂಜೆ ಮಾಡ್ತಾರ, ಈ ಪೂಜೆ ಮಾಡ್ತಾರ, ಅದು ಪೂಜೆ ಅಲ್ಲ. ಅದು ಪೂಜೆ ಅಲ್ಲ. ಶಿವಶರಣರ ವಂಶದಲ್ಲಿ ಹುಟ್ಟಿ ಶಿವನೆಚ್ಚರ ಮಾರ್ಗದಲ್ಲಿ ವಚನಗಳನ್ನು ಆಲಿಸಿ ಅದು ನಿತ್ಯ ಜೀವನದಲ್ಲಿ ನಾವು ಅದನ್ನು ಪಾಲನೆ ಮಾಡಿದವಂದ್ರೆ ಅದು ನಮ್ಗ ಸ್ವರ್ಗ ಪ್ರಾಪ್ತಿ ಅದ, ಜನ್ನತ್ ಅದ. ನೋಡ್ರಿ ನಮ್ ದಾರಿ ಹೆಂಗದವ. ಮನಿಯೊಳಗ ಹಡ್ದಂತ ತಾಯಿ ತಂದೆ ತಾಯಿ ಅದಾರ. ನಾವು ತಂದೆ ತಾಯಿ ಸೇವೆ ಮಾಡಂಗಿಲ್ಲ. ಕಾಶಿಗೆ ಹೋಗ್ತೀವಿ, ರಾಮೇಶ್ವರಕ್ಕೆ ಹೋಗ್ತೀವಿ. ಮನ್ಯಾಗ ತಂದೆ ತಾಯಿ ಒಂದ್ ದಿವ್ಸ ಉಳಿಸಿಲ್ಲ, ನಾವು ಒಂದ್ ದಿವ್ಸ ಸೇವೆ ಮಾಡಿಲ್ಲ. ಸ್ವರ್ಗ ಎಲ್ಲಿದ್ರಿ? ಹಡ್ದಂತ ತಂದೆ ತಾಯಿಗೆ ನಾವು ಪಾಲನೆ ಮಾಡ್ಬೇಕಾಗ್ತದ. ಅವ್ರು ಸ್ನಾನ ಮಾಡಿಸ್ರಿ, ಅವ್ರಿಗೆ ಒಳ್ಳೆ ಬಟ್ಟೆ ತೊಡಸ್ರಿ, ಅವ್ರಿಗೆ ಕೈ ತುತ್ತಿನಿಂದ ಉಣಿಸ್ರಿ, ಅವ್ರಿಗೆ ಹಾಸ್ಯಾಕ್ ಮಲಸ್ರಿ, ಅವ್ರಿಗೆ ಒಳ್ಳೆ ಸಂಸಾರದ ಎರಡು ಮಾತುಗಳನ್ನು ಮಲಗಿಸ್ರಿ. ಅದು ಸೇವಾ, ಅದು ಜನ್ನತ್, ಅದು ಸ್ವರ್ಗ. ನಾವೆಲ್ಲ ಬಿಡ್ತೀವಿ. ನಾವು ಮೌಂಟ್ ಎಪ್ಪತ್ತೈತಿ ಹೈ ಜಂಪ್ ಲಾಂಗ್ ಜಂಪ್ ಮಾಡಕತ್ತೀವಿ. ನಾವು ಅಲ್ಲಿಂದಿತ್ತ ಇಲ್ಲಿಂದಿತ್ತ ಇವೆಲ್ಲ ಮಾಡಬಾರ್ದು. ಬಸವಣ್ಣ ತತ್ವ ಏನದ ಇವೆಲ್ಲ ಮಾಡಬಾರ್ದದ. ಅದಕ್ಕೆ ಸ್ವಾನೆ ಹೊಟ್ಟೆಯಲ್ಲಿ ಹುಟ್ಟಿ, ಸ್ವಾನ ಅಂದ್ರೆ ನಾಯಿ ಒಳಗೆ ಹುಟ್ಟಿ ಹೊಟ್ಟೆಗೆ ಹುಟ್ಟಿ ಮತ್ತೆ ನಾಯಿ ಸಂಸಾರ ಮಾಡಿದಾಗ ನಮ್ಮ ಬಾಳೆ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠವಾದದ್ದ. ನಾವು ಹೆಂಗ್ರಿ ಈ ಅಂಗಾಂಗದ ಮೇಲೆ ಇಷ್ಟ ಲಿಂಗ ಇರೋದು. ನೋಡ್ರಿ ನಮ್ಮಲ್ಲಿ ಆ ಮಾರ್ಗ ಐತೆ. ಎಂತ ಮಾರ್ಗ ಕೊಟ್ಟ ಬಸವಣ್ಣ. ಬಸವ ಅಂದ್ರೆ ಏನ್ರಿ? ವ್ಯಕ್ತಿ ಹೆಸರು ಅಲ್ರಿ ಅದು. ಬಸವಣ್ಣ ಅಂದ್ರ ಬ ಅಂದ್ರ ಬಯಲು, ಸ ಅಂದ್ರ ಸ್ವರೂಪ, ವ ಅಂದ್ರ ವಸ್ತು. ಬಯಲು ಸ್ವರೂಪ ವಸ್ತು ಅಲ್ಲ, ನಿಸರ್ಗದಾತ ಶಿವನೊಬ್ಬನೇ. ಆತ ಗಂಡು ಅಲ್ಲ, ಹೆಣ್ಣು ಅಲ್ಲ, ಆಕಾರವಿಲ್ಲ, ವಿಕಾರವಿಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ನಿರಾಕಾರ ಬಯಲೊಳಗೆ ಬಯಲಾಗ್ಯದ. ಅವನೇ ಪರಮಾತ್ಮ, ಅವನೇ ಚೈತನ್ಯ ಸ್ವರೂಪಿ. ನಾವು ಅವ ಹಂಗದನ, ನಾವು ಹಿಂಗದನ, ಇದು ಕತಿ ಪುರಾಣ ಹೇಳ್ದಂಗ ಆಗ್ತದ. ಅದು ಹಂಗೆ ರೂಪಾಯಿ ಇಲ್ಲ. ಅದಕ್ಕೆ ಬಸವ ತತ್ವವನ್ನು ಮಾತನ್ನ ಪಾಲಿಸ್ಬೇಕಾಗ್ತದ ನಾವು. ನೋಡ್ರಿ ಬಸವಣ್ಣ ಏನ್ ಹೇಳಿ ಎಂತ ಮಾತು ಹೇಳ್ಯಾನ. ಬಸವಣ್ಣ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟದ. ಮಾದರಾಂಬಿಕೆ ತಂದೆ ತಾಯಿ. ಬಸವಣ್ಣ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟದ. 8 ವರ್ಷದ ಬಾಲಕ. 8 ವರ್ಷದ ಬಾಲಕ ಹೊರಗಡೆ ಬರುವಾಗ ಒಬ್ಬ ದಲಿತ ಏನಪ್ಪಾ ಅಂತಂದ್ರ ತಾಯಿ ದುಡ್ಡನ್ನು ಕೊಟ್ಟು ಯಪ್ಪ ಹೋಗಿ ಬಾಳೆಹಣ್ಣು ಕಾಯಿ ತೊಗೊಂಬ ಅಂತ ಹೇಳಿ ಕಳಿಸಿದ್ರು. ಹೋಗಿ ತೊಗೊಂಬಂದ ಆತ. ಬಾಳೆಹಣ್ಣು ಕಾಯಿ ತೊಗೊಂಬಂದ. ಕಾಯಿ ತೊಗೊಂಬಂದು ಬಾಳೆಹಣ್ಣು ತೊಗೊಂಡು ಕಟ್ಟಿ ಮೇಲೆ ಇಟ್ಟ ಮೇಲೆ ಬಸವಣ್ಣ ಹೊರಗೆ ಬರ್ಲಿಕ್ಕೆ ಹತ್ತಾನ. ಅದು ಬಾಳೆಹಣ್ಣು ಕಾಯಿ ಇಟ್ಟಾನಲ್ಲ, ಅದಕ್ಕೆ ತಾಯಿ ಮಾದಲಾಂಬಿಕೆ ನೀರನ್ನು ಸಿಂಬಡಿಸಿ ಒಳಗೆ ತಗೊಂಡು ಅವಾಗ ನೋಡ್ತಾನ ಅನ್ನ ಬಸವಣ್ಣ 8 ವರ್ಷದ ಬಾಲಕ. ಅವ ಅದಕ್ಕೆ ಯಾಕೆ ನೀರು ಸಿಂಬಡಿಸಿದೆ ಅಂತ ಕೇಳ್ತಾನ. ನೋಡ್ರಿ ಎಂತ ಚಿತ್ತೆ ಅಂತ. ಅಪ್ಪ ಅವ್ರು ದಲಿತರಪ್ಪ, ಅದಕ್ಕೆ ನೀರು ಸಿಂಬಡಿಸಿ ಒಳಗೆ ತಗೊಂಡೆ ಅಂದ್ರ ಯವ್ವ ಅವ್ರೂ ನೀರು ಸಿಂಬಡಿಸಿ ಒಳಗೆ ಕುಂದಿಸಿ ಕರೆದು ಚಾ ಕುಡಿಸಿ ಕಳ್ಸಂತಂದ. ಎಂತ ಜ್ಞಾನ ಶಕ್ತಿ. ಇದಕ್ಕೆ ಜ್ಞಾನ ಶಕ್ತಿ ಅಂತ ಕೇಳ್ತಾರೆ. ಜಾತಿಯನ್ನು ಮನೆ ಹೊಲಿಯ ಅಜಾತನಾಗಬೇಕು. ಏನಿದು ಮಾನವ ಜನ್ಮ ಶ್ರೇಷ್ಠವಾಗುತ್ತದ. ಇದು ಸಂಸ್ಕಾರ ಬೇಕಾಗ್ತದ. ಬರೀ ಒಂದು ಕಲ್ಲಿಗೆ ಮನೆ ಗುಡಿ ಒಳಗ ಒಂದು ಕಲ್ಲು ಮೂರ್ತಿ ಮಾಡಿದ ಮೇಲೆ ಅದು ಬರೀ ನೀವು ಮುಟ್ಟಿ ಹೋಗ್ರಿ, ಈ 1 ವರ್ಷ ಒಳಗೆ ಕಲ್ಲು ಸಾಪ ಕಂಚಾದಂಗ ಇರ್ತದೆ. ಬರೀ ಮುಟ್ಟಿದ್ರೆ ಕಲ್ಲು. ಇದು ನಿಜವಾದ ದೇಹ ಅಲ್ರಿ. ಈ ನಿಜವಾದ ದೇಹಕ್ಕೆ ಸಂಸ್ಕಾರ ಕೊಟ್ರಿ ಹೆಂಗ್ ಮೂರ್ತಿ ಆಗಂಗಿಲ್ಲ. ಅದಕ್ಕೆ ಅಣ್ಣ ಬಸವಣ್ಣವರು 12ನೇ ಶತಮಾನದೊಳಗ ಬಸವ ಕಲ್ಯಾಣದೊಳಗ ಯಾರಿಗೆ ಕರೀಲಿಲ್ಲ, ಯಾರಿಗೆ ಹವನ್ ಕೊಡ್ಲಿಲ್ಲ. ದೀನರನ್ನ, ದಲಿತರನ್ನ, ಕುಂಟರನ್ನ, ಕುರುಡರನ್ನ, ಭಿಕ್ಷುಕರನ್ನ, ಕಾರ್ಮಿಕರನ್ನ, ಕೂಲಿಕಾರರನ್ನ, ದೇಶೀಯರನ್ನ ಪ್ರತಿಯೊಬ್ಬರಿಗೆ ಆಗಮನ ಮಾಡಿದ್ರಿ. ಅನುಭವ ಮಟ್ಟಕ್ಕೆ ಎಲ್ಲರಿಗೂ ಕುಂದ್ರಿಸಿ ಹೇಳ್ತಾನ ಬಸವಣ್ಣ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಮನೆಯ ಮಗನ ನೆನೆಸಯ್ಯ ಕೂಡಲ ಸಂಗಮ ದೇವ. ये मेरा भाई है, ये मेरे माँ है, ये मेरे बहन है, ये मेरे चाचा है. ಇವ ನಮ್ಮ ಅಣ್ಣರಿ, ಇವ ನಮ್ಮ ತಮ್ಮರಿ, ಇವ ನಮ್ಮ ಬಂಧು ಬಳಗ್ರಿ. ಈ ಭಾವ ಬರಲ್ರಿ. ಭಾವ ಅಂದ್ರೆ ಗುಣಗಳು ಒಂದಾಗಬೇಕಾಗ್ತದ್ರಿ. ಅದು ಮಾನವ ಜನ್ಮ ಶ್ರೇಷ್ಠವಾದದ್ದು. ಸುಮ್ಮನೆ ಶ್ರೇಷ್ಠ ಆಗ್ತದೆ ಮಾನವ ಜನ್ಮ. ಇಂಥ ನಾವು ದೇಹವನ್ನು ನಾವು ಒಂದ್ ವೇಳೆ ನಾವು ಅದಕ್ಕೆ ಮಾರ್ಗದಲ್ಲಿ ನಡಿಲ್ಲ ಅಂದ್ರ ನಮಗೆ ನರಕ ತಪ್ಪದು. ಮತ್ತ ನಾಯಿ ಹೊಟ್ಟೆಯಲ್ಲಿ ಹುಟ್ಟಿ ನಾಯಿದಂತೆ ಬಾಳ್ಬೋದು.
ಅದಕ್ಕೆ ಈ ಮಾನವ ಜನ್ಮ ಶ್ರೇಷ್ಠವಾಗುತ್ತದ. ಈ ಮಾನವ ಜನ್ಮ ಶ್ರೇಷ್ಠ ಆಗಬೇಕು ಅನ್ನಂಗಿದ್ರ ನೋಡ್ರಿ ಏನಂದಾರ ಅಣ್ಣ ಬಸವಣ್ಣವರು, ಹಲ್ಲು ಬೀಳದ ಮುನ್ನ, ದೃಷ್ಟಿ ಹೋಗದ ಮುನ್ನ, ಬೆನ್ನು ಬಾಗದ ಮುನ್ನ, ಕೋಲು ಹಿಡಿಯದ ಮುನ್ನ, ಮುಪ್ಪು ದಪ್ಪದ ಮುನ್ನ, ಮೃತ್ಯು ಬಾರದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವಂದ. नजर कमजोर होने से पहले, दांत गिरने से पहले, कमर झुकने से पहले, दांड पकड़ने से पहले, मौत आने से पहले अल्लाह के मोमिन बनो, अल्लाह के मोमिन बनो ಅಂತ ಮಾತು ಕೊಟ್ಟಿಪ್ಪ ಅಣ್ಣ ಬಸವಣ್ಣ. ಮೋಮಿನ್ ಅಂದ್ರ ಯಪ್ಪ ನೀನು ಒಬ್ಬ ಭಕ್ತರಾಗಪ್ಪ, ಶಿವಭಕ್ತನಾಗು, ಶಿವಭಕ್ತನಾಗು. ನೀನು ಹ್ಯಾಂಗ ಶಿವಭಕ್ತನಾಗಬೇಕಂದ್ರ ನೀನು ಕಣ್ಣು ದೃಷ್ಟಿ ಇದ್ರೊಳಗ, ನಿನ್ನ ಹಲ್ಲ ಬಿರುಳದೊಳಗ, ನಿನ್ನ ಟೊಂಕ ಬಾಗದೊಳಗ, ನೀನು ಕೋಲ್ ಹಿಡಿಗಿಂತ ಮೊದಲ, ನಿನ್ನ ಮುಟ್ಟೆ ಸಾವುಗಳಿಂತ ಮೊದಲ ಸಣ್ಣ ವಯಸ್ಸಿನೊಳಗೆ ನೀನು ಶಿವಭಕ್ತನಾಗಪ್ಪ, ಶಿವಭಕ್ತನಾಗ. ಎಲ್ಲಾ ಮಾಡಿ ಮುಗಿಸಿ ರಾಮನ ಪಾಠ ಮಾಡಿ ಆಮೇಲೆ ರಾಮ 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 ಅಂದ್ರೆ ಹ್ಯಾಂಗ ಸಿಗ್ತಾನೆ ಶಿವ? ಅದಕ್ಕೆ ಸಣ್ಣ ವಯಸ್ಸಿನೊಳಗೆ ಸಂಸ್ಕಾರ ಬೇಕು. ಸಣ್ಣ ವಯಸ್ಸಿನೊಳಗೆ ಸಂಸ್ಕಾರ ಬೇಕಾಗ್ತದ. ಅದಕ್ಕೆ ಇದು ಮಾನವ ಜನ್ಮ ನಾವ್ ಎಲ್ಲಾ ಮಾಡಿ ಮುಗಿಸಿ ಆಮೇಲೆ ಶಿವ ಶಿವ ನಾಲ್ಕರ ಮಾತು ನಮಗ ಶಿವಶಕ್ತಿ ಬೇಕು ಅಂದ್ರ, ಶರಣ ನುಡಿಗಳು ಬೇಕು ಅಂತಂದ್ರ, ನಮಗೆ ಮುಕ್ತಿ ಸಿಗಬೇಕು ಅಂದ್ರ ಶರಣ ನುಡಿಗಳು ಬೇಕಾಗ್ತಾವ. ಅದಕ್ಕ ವಚನ ತವ ನಿಧಿ ಅಂತ ಕರೆದಾರ. ವಚನ ಅಂದ್ರ ಶರಣರ ನುಡಿಗಳು, ತವ ಅಂದ್ರ ತಳ, ನಿಧಿ ಅಂದ್ರ ಸಂಪತ್ತು. ಈ ಸಂಪತ್ತು ನೀವು ಕಾಯ್ಕೊಂಡು ಬಿಟ್ಟು ಅಂತಂದ್ರ ಅದು ಜೀವನ ಪರ್ಯಂತ ನಿಮಗೆ ಜೀವನ ಮುಕ್ತಿ, ಸ್ವರ್ಗನೇ ಸ್ವರ್ಗ. ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ, ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲುವುದಲ್ಲಯ್ಯ ಕೂಡಲ ಸಂಗಮ ದೇವ. ನಾವು ಬರೇ ಬಾಯಿಲೆ ಅಲ್ಲಿ ಸ್ವರ್ಗದ ಅಲ್ಲಿ ನರಕದ ಎರಡೂ ನಿನ್ನಲ್ಲಿ ಅದಾವ. ಒಂದು ಹಿಡಿ ಒಂದು ಬಿಡು. ಯಾವುದು? ಧರ್ಮವನ್ನು ಹಿಡಿ, ಕರ್ಮವನ್ನು ಬಿಡು. ಕೆಟ್ಟದ್ದನ್ನು ಬಿಡು, ಒಳ್ಳೆದ್ದನ್ನು ಹಿಡಿ. ಒಳ್ಳೇದು ಮಾಡ್ರಿ, ಹಸಿದನ್ನು ಉಣಿಸ್ರಿ, ಇಲ್ಲದವ್ರಿಗೆ ಕೊಡ್ರಿ, ಬಿದ್ದವ್ರಿಗೆ ಎಬಸ್ರಿ, ಧೈರ್ಯ ಹೇಳ್ರಿ. ಎಲ್ಲಾದ್ರೂ ಅನಾಥ ಮಕ್ಕಳಂದ್ರೆ ಅಲ್ಲಿ ಕೊಡ್ರಿ, ಎಲ್ಲಾದ್ರೂ ಮಕ್ಕಳು ಸಾಲಿ ಹಿಡಿದವ್ರು ಅಲ್ಲಿ ಕೊಡ್ರಿ, ಎಲ್ಲಾದ್ರೂ ಪುಣ್ಯ ಕೆಲಸ ಮಾಡ್ರಿ. ಇದು ಪುಣ್ಯ ನಿಮ್ಮನ್ನು ಕಾಯ್ತದ. ಅದಕ್ಕೆ ಇದು ಮಾನವ ಜನ್ಮ ಶ್ರೇಷ್ಠವಾದದ್ದದ. ನಾವೆಲ್ಲರೂ ಪ್ರತಿಯೊಬ್ಬರು ಈ ಬಸವ ಧರ್ಮದ ನುಡಿಗಳನ್ನು ನಾವು ಪಾಲಿಸಬೇಕಾಗ್ತದ. ನೋಡ್ರಿ ಮನುಷ್ಯ ಇದು ಜನ್ಮ ಶ್ರೇಷ್ಠವಾದದ್ದದ. ಇದೊಂದು ಭೂಮಿ, ಇದೊಂದು ಭೂಮಿ. ಈ ಭೂಮಿಗೆ ನಾವು ಏನಾದ್ರೂ ಒಳಗೆ ಮನಸ್ಸಿನಾಗ ಒಂದು ನಾವು ಕೆಟ್ಟದ್ದನ್ನು ಅಂದ್ರೆ ಒಂದು ಮುಳ್ಳು ಬೀಜ ನಾವು ಬಿತ್ತುಕೊಂಡೇವಂದ್ರ ಆ ಮುಳ್ಳು ನಮ್ಮ ಶರೀರ ತುಂಬ ನಮ್ಗೆ ಚುಸ್ತದ. ಈ ಹೊಲದೊಳಗ ಒಂದು ಮುಳ್ಳಿನ ಗಿಡ ನಾಟ್ಯದ ಹೊಲದಾಗ. ಆ ಮುಳ್ಳಿನ ಗಿಡ ನೋಡಿ ನಾವು ಹೊರಗೆ ಮನೆ ಬಂದೇವಂತಂದ್ರೆ ನೀವು ಮತ್ತೆ ಹೋಗಿ ಒಂದು ವಾರ ನೋಡೋದ್ರೊಳಗ ಆ ಬೀಜ ಸುತ್ತ ಎಲ್ಲ ಹೊಲದಾಗ ಹಾಕಿ ಎಲ್ಲ ಕಡೆ ನಾಟಿರ್ತದ ಮುಳ್ಳು. ಯಾಕ? ಅದು ಮುಳ್ಳಿನ ಬೀಜ. ಹಂಗ ಇದು ಒಂದು ಧ್ಯೇಯ, ಇದು ಒಂದು ಹೊಲ. ಈ ಹೊಲ ಎಂಬ ಮನಸ್ಸಿನೊಳಗ ಒಂದು ಮುಳ್ಳಿನ ಬೀಜ ಬಿತ್ತಿದ್ರಂದ್ರ ಈ ಧ್ಯೇಯ ತುಂಬ ಮುಳ್ಳಾಗ್ತಾವ, ಅವು ನಮ್ಗ ತಿಳ್ತಾವ. ಅದಕ್ಕೆ ಇದ್ದಂತ ಮುಳ್ಳನ್ನ ಕೆಟ್ಟ ಹೋಗಿ ತೆಗೆದು ಇರೋದನ್ನ ವ್ಯಸನಗಳನ್ನು ಬಿಟ್ಟು ಬಿಡ್ರಿ, ಮೋಸ ವಂಚನೆ ಬಿಟ್ಟು ಬಿಡ್ರಿ. ಅವೆಲ್ಲನೂ ಮಾಡಿ ಏನ್ ಮಾಡ್ರಿ? ಧರ್ಮದ ಬುದ್ಧಿಯನ್ನು ಕಟ್ಟಬೇಕಾಗ್ತದ. ಆ ಧರ್ಮದ ಬುದ್ಧಿಯನ್ನು ನಾವು ಕಟ್ಟಿದೇವಂದ್ರೆ ನಮಗೆ ಜೀವನ ಪ್ರಾಪ್ತಿ ಇರುವಂತ ಮಾತಂತೇಳಿ ವಾಕ್ಯ ಪುಷ್ಪಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸಿ ಮುಂದಿನ ಒಂದು ಕಾರ್ಯಕ್ರಮ ಅನುಮಾನ ಕೊಡ್ತಾರೆ. ಓಂ ಶ್ರೀ ಗುರು ಲಿಂಗಾಯ ನಮಃ.